ಲೋಕಸಭೆಯ ಚುನಾವಣೆಯ ಅಭ್ಯರ್ಥಿಯಾದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಗೌತಮ್ ಅವರ ಪರವಾಗಿ ನಾವು ಮತಯಾಚನೆ ಮಾಡಲು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಪ್ರಚಾರ ಕಾರ್ಯಕ್ರಮ ಫಸ್ಟ್ ನಿನ್ನೆ ದೇವಮೂಲೆಯಾದ ಎಬ್ನಿ ಪಂಚಾಯತಿಯ ಎಚ್ ಬೈಪ್ನಳ್ಳಿಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಇದು 4ನೇ ಪಂಚಾಯತಿಗೆ ನಾವು ಇವತ್ತು ಬಂದಿದ್ದೀವಿ. ನಮ್ಮ ಮಂಜಣ್ಣವರು ಕೂಡ ನಾವು ಕರೆದಿದ್ವು, ಪಂಚಾಯತಿನೂ ಬರಬೇಕು ಅಂತ ಹೇಳಿಬಿಟ್ಟು ಕೊತ್ತೂರು ಮಂಜಣ್ಣನ ನಾವು ಕರೆದಿದ್ವು. ಅವರಿಗೆ ಬೇರೆ ಕ್ಯಾಂಡಿಡೇಟ್ ಜೊತೆಯಲ್ಲಿ ಬೇರೆ ತಾಲೂಕಿಗೆಲ್ಲ ಓಡಾಡಬೇಕಾಗಿ ಇದೆ. ಆಮೇಲೆ ರಾಹುಲ್ ಗಾಂಧಿ ಪ್ರೋಗ್ರಾಮು 17ನೇ ತಾರೀಕು ಮಾಲೂರಿಗೆ ಬರಬೇಕಾಗಿರೋದ್ರಿಂದ ಅಲ್ಲೆಲ್ಲ ಅವ್ರ ಜವಾಬ್ದಾರಿ, ಹೆಚ್ಚಿನ ಜವಾಬ್ದಾರಿಯಿಂದ ಮಂಜಣ್ಣ ಅವರು ಬರೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಮೀಟಿಂಗ್ ಹೋಬಳಿ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ. ಎಲ್ಲ ಕಾರ್ಯಕರ್ತರ ಮೀಟಿಂಗ್ ದೊಡ್ಡ ಸಂಖ್ಯೆಯಲ್ಲಿ ಬಂದು ಹಮ್ಮಿಕೊಳ್ಳಲಾಗುತ್ತೆ. ಆ ಕಾರ್ಯಕರ್ತರ ಮೀಟಿಂಗಿಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದ ಗೌತಮ್ ಅವರು ಮತ್ತು ನಮ್ಮ ಕೊತ್ತೂರು ಮಂಜಣ್ಣ ಅವರು ಕೂಡ ಆಗಮಿಸಲಿದ್ದಾರೆ. ಅದನ್ನು ದಿನಾಂಕವನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಗಮನಕ್ಕೆ ತರ್ತೀವಿ. ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ, ಇಲ್ಲ ಅಂತಲ್ಲ. ಮೊನ್ನೆ ನಮಗೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಕೆಲವು ಕಾರಣಾಂತರಗಳಿಂದ ಸೋಲಿರ್ಬೋದು. ಆದರೆ ನಿಮ್ಮೆಲ್ಲ ಈಗ ನಾನು ಎಲ್ಲ ಕಡೆನೂ ಉತ್ಸಾಹ ನೋಡ್ತಾ ಇದ್ದೀನಿ, ನಮ್ಮ ಕಾರ್ಯಕರ್ತರನ್ನೆಲ್ಲ ನೋಡ್ತಾ ಇದ್ದೀನಿ. ಇದೆಲ್ಲ ನೋಡಿದ್ರೆ ನಾನು ಸೋತ್ರೂ ಗೆದ್ದಂಗೆ ನನಗೆ ಖುಷಿ ಇದೆ. ಇದೆರಡರಲ್ಲಿ ಏನೇ ಮಾತಿಲ್ಲ, ನನಗೆ ಗೆದ್ದಂಗೆ ಇದೆ, ಏನು ನನಗೇನು ಆ ಥರ ಏನಿಲ್ಲ. ಈಗ ನಮಗೆ ಸರ್ಕಾರದಿಂದ ಕೆಲಸಗಳು ಕೂಡ ಎಲ್ಲ ರೀತಿಯೂ ನಮಗೆ ಕೊತ್ತೂರು ಮಂಜಣ್ಣ ಅವರು ಸಹಕಾರ ಇದೆ, ರಾಜ್ಯ ಸರ್ಕಾರದ ಸಹಕಾರನೂ ಇದೆ. ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಬೇಕಿದ್ರೂ ಅದಕ್ಕೆ ಅವ್ರ ಹತ್ರ ಇವ್ರ ಹತ್ರ ಹೋಗ್ದಿರಾ ಒಂದು ಬಾಲಾಜಿ ಭವನ ಹಿಂದ್ಗಡೆ ನಾವು ಕಾಂಗ್ರೆಸ್ ಪಕ್ಷವನ್ನು ನಾವು ಓಪನ್ ಮಾಡೋಕ್ಕೆ ಒಂದು ಆಫೀಸ್ ಮಾಡೋಕ್ಕೆ ಒಂದು ಮನೆ ತಗೊಂಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಈಗ ತಾತ್ಕಾಲಿಕವಾಗಿ ಉಪಯೋಗ ಮಾಡ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಎಲ್ಲ ತಮ್ಮನ್ನೆಲ್ಲ ಕರೆದು ಬಿಟ್ಟು ಓಪನ್ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ. ಇವತ್ತು ನಾವು ಇಲ್ಲಿ ಬಂದಿರೋದು ಚುನಾವಣಾ ಪ್ರಚಾರ ಮಾಡೋಕ್ಕೆ. ನಾವು ಗೌತಮ್ ಪರವಾಗಿ ನೀವು ಈಗ ಓಟ್ ಕೇಳೋಕ್ಕೆ ನೀವು ಎಲ್ಲ ಲೀಡರ್ಗಳಿದ್ದೀರಾ. ಇಲ್ಲಿ ನೀವು ಮೂಲ ಉದ್ದೇಶ ಒಂದು ಇಟ್ಕೋಬೇಕು. ನೋಡಿ, ಇಲ್ಲಿ ಎಲ್ಲ ನೋಡ್ತಾ ಇದ್ದರೆ 90-95% ಎಲ್ಲ ಕೆಲವರ್ಗದ ಅಂದರೆ ಬಡವರು, ಇಲ್ಲಿ ಎಲ್ಲ ಬಡವರೇ ಕಾಣ್ತೀರ. ಮಧ್ಯಮ ವರ್ಗದವರು ಯಾರಿಲ್ಲ. ಮಧ್ಯಮ ವರ್ಗದವರು ಅಂದರೆ ತುಂಬ ಅನುಕೂಲಸ್ಥವರು ಆ ಥರ ಯಾರಿಲ್ಲ. 95% ನಾವೀಗ ಅಲ್ಲಿಗಳೆಲ್ಲ ಹೋಗ್ತಾ ಇದ್ವಿ. ನಾವು ನಮ್ಮ ಸಂಗಡಿಗರು, ನಮ್ಮ ಟೀಮ್ಸ್ ಎಲ್ಲ ನೋಡ್ತಾ ಇದ್ವಿ. ಎಲ್ಲ ಕಡೆನೂ ನೋಡಿದ್ರೂ 90-95% ಬಡವರೇ ಇದ್ದಾರೆ. ಇನ್ನು ಶ್ರೀಮಂತರ ಒಂದು ಬರೀ 5% ಶ್ರೀಮಂತರಲ್ಲ, ಅದು ಮಧ್ಯಮ ವರ್ಗದವರು ಶ್ರೀಮಂತರು ಯಾರು ಇಲ್ಲ. ನೋಡ್ತಾ ಇದ್ರೆ ಮಧ್ಯಮ 1%, 2% ಶ್ರೀಮಂತರು ಇರ್ತಾರೆ. ಇನ್ನೆಲ್ಲ ಮಧ್ಯಮ ವರ್ಗದವರು ಒಂದು 5% ಇರ್ತಾರೆ. ಈ ಬಡವರು ಮಧ್ಯಮ ವರ್ಗಕ್ಕೆ ಬರಬೇಕಾದ್ರೆ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಮುಂದುವರಿಸಬೇಕು. ಈ ಗ್ಯಾರಂಟಿ ಯೋಜನೆಗಳನ್ನು ನಾವು ಮುಂದುವರಿಸಬೇಕಾದ್ರೆ ನೀವು ಕಾಂಗ್ರೆಸ್ ಪರವಾಗಿ ಮತವನ್ನು ಹಾಕ್ಸ್ಕೋಬೇಕು. ನೀವು ಹಾಕ್ಸುವ ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿರುವ ಮನೆಗಳು, ಫ್ರೆಂಡ್ಸು, ರಿಲೇಷನ್ಸು ಎಲ್ಲರ ಹತ್ರನೂ ನೀವು ಓಟ್ ಹಾಕ್ಸ್ಬೇಕು. ಈ ಓಟ್ ಹಾಕ್ಸಿ ಈ ಗ್ಯಾರಂಟಿ ಯೋಜನೆಗಳು ಮುಂದುವರೆದರೆ ಮಾತ್ರ ಬಡವರು ಮಧ್ಯಮ ವರ್ಗಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನೀವು ಪ್ರತಿಯೊಬ್ಬರೂ ಮುತುವರ್ಜಿ ವಹಿಸಿ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಾಗಲಿ, ನಿಮ್ಮ ರಿಲೇಷನ್ಗಳಲ್ಲಾಗಲಿ, ನಿಮ್ಮ ಬೂತ್ಗಳಲ್ಲಾಗಲಿ ನೀವು ಈ 10 ದಿವಸಗಳ ಕಾಲ ನೀವು ಯಾವುದೇ ಯಾಮಾರ್ದಿರ ನೀವು ಎಲ್ಲರ ಹತ್ರನೂ ಹೋಗಿ ನಾವು ಪಾಂಪ್ಲೆಟ್ನ ಎಲ್ಲ ಕಳಿಸ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಪಾಂಪ್ಲೆಟ್ನ ನಿಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ, ಎಲ್ಲರೂ ಸೇರಿಸ್ತಾರೆ. ನೀವು ಬೂತ್ಗೆ ಮನೆಗೂ ಹೋಗಿ ಆದರೆ ನಿಮ್ಮ ಜೊತೆಗೆ ಇನ್ನೂ ಹೆಣ್ಮಕ್ಳನ್ನು ಸ್ವಲ್ಪ ಪ್ರಾಧಾನ್ಯತೆ ತಗೊಂಡು ಅವ್ರಿಗೂ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಬಿಟ್ಟು ಅವ್ರನ್ನೂ ಜೊತೆಗೆ ಕರ್ಕೊಂಡೋಗಿ ಒಂದು ಮನೆ ಬಿಡ್ದಿರ ನೀವು ಈ ಗ್ಯಾರಂಟಿಗಳ ಯೋಜನೆಗಳನ್ನೇ ಶ್ರೀರಕ್ಷೆಯಾಗಿ ಇಟ್ಟುಕೊಂಡು ನೀವು ನಮ್ಮ ಕರ್ನಾಟಕದ ಸರ್ಕಾರ ಕೊಟ್ಟಿರುವ 5 ಗ್ಯಾರಂಟಿಗಳ ಜೊತೆಗೆ ನಮ್ಮ ಕಾಂಗ್ರೆಸ್ ಇವರು ನಮ್ಮ ಸೆಂಟ್ರಲ್ ಕಾಂಗ್ರೆಸ್ ಅವರು ಇನ್ನೂ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ವರ್ಷಕ್ಕೆ 1 ಲಕ್ಷ ಕೊಡುವ ಥರ ಸ್ಕೀಮ್ ಇಟ್ಟಿದ್ದಾರೆ. ಆ ಸ್ಕೀಮ್ಗಳನ್ನ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಅವನ್ನು ನೀವು ಹೇಳ್ಬೋದು. ಈ 5 ಗ್ಯಾರಂಟಿಗಳ ಜೊತೆಗೆ ವರ್ಷಕ್ಕೆ 1 ಲಕ್ಷ ಬರುತ್ತೆ ತಿರ್ಗಾ ಹೆಣ್ಣು ಮಕ್ಕಳಿಗೆ, ಅದೂ ಬರುತ್ತೆ. ಇದನ್ನು ನೀವು ಎಲ್ಲ ಹೇಳ್ಬೇಕು. ಯಾಕಂತಂದ್ರೆ
ಈಗ ಮುಳಬಾಗಿಲು ತಾಲೂಕು ನಾವು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿದ್ದೀವಿ. ನಮಗೆ ಇಲ್ಲೇನು ಯಾವುದು ಫ್ಯಾಕ್ಟ್ರಿಗಳಿಲ್ಲ. ಇಲ್ಲ ಎಲ್ಲ ಫ್ಯಾಕ್ಟ್ರಿಗೆ ಮೋಸ್ಟ್ಲಿ ಹೋಗ್ತಾ ಇರ್ತಾರೆ. ಎಲ್ಲಿಗೆ ಕೋಲಾರ್ಗೆ ಹೋಗ್ತಾ ಇರ್ತಾರೆ, ಇಲ್ಲ ಬೆಂಗಳೂರಿಗೆ ಹೋಗ್ತಾ ಇರ್ತಾರೆ. ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಮೊಮ್ಮಕ್ಕಳಾಗಿರ್ಬೋದು, ನಿಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ಎಲ್ಲ ನಿಮಗೆ ಗೊತ್ತಿರುತ್ತೆ. ಅದೆಲ್ಲ ನಾವು ಮುಂದೆ ತಗೋಬರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷವನ್ನು ನಾವು ಗೆಲ್ಸ್ಕೊಡ್ಬೇಕು. ನೆಕ್ಸ್ಟು ಯಾವುದಾದ್ರೂ ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕೀಮ್ಗಳು ತಗೋಬರ್ಬೇಕಂದ್ರೂ ನಮ್ಮ ಗೌತಮ್ ಅವ್ರನ್ನ ಗೆಲ್ಸ್ಕೋಬೇಕಾಗತ್ತೆ. ನಾವು ಸ್ಕೀಮ್ಗಳನ್ನ, ನಮ್ಮ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಮುಂದುವರ್ಸ್ಕೋಬೇಕಾದ್ರೆ ನಾವು ಕಾಂಗ್ರೆಸ್ಗೆ ನಾವು ಈಗ ಓಟ್ ಕೊಡುವುದು ಮುಖಾಂತರ, ನೀವು ಗೌತಮ್ ಅವ್ರನ್ನ ಗೆಲ್ಲಿಸುವ ಮುಖಾಂತರ ಅವ್ರ ಕೈ ಬಲಪಡಿಸಿ ನಾವು ಅವ್ರನ್ನ ಗೆಲ್ಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕರ್ನಾಟಕ.